ಲೋಕಸಭಾ ಚುನಾವಣಾ ರಣಕಣ ದಿನ ಕಳೆದಂತೆ ರಂಗೇರ್ತಾ ಇದೆ. ಇದೀಗ ಆನೇಕಲ್ ಭಾಗಕ್ಕೆ ಹೋಗೋದಾದ್ರೆ ಎರಡೂ ಕಡೆಯ ಅಭ್ಯರ್ಥಿಗಳು ಆನೇಕಲ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಾಮುಖಿಯಾಗಿದೆ. ಆನೇಕಲ್ನಲ್ಲಿ ಡಾಕ್ಟರ್ ಮಂಜುನಾಥ್ ಪರ ಅಶೋಕ್ ಹಾಗೆ ಡಿಕೆ ಸುರೇಶ್ ಪರ ಡಿಕೆ ಶಿವಕುಮಾರ್ ಮತಬೇಟೆಗಿಳಿದಿದ್ದಾರೆ. ಆನೇಕಲ್ ತಾಲೂಕಿನ ಬಿದ್ರುಗುಪ್ಪೆ ಗ್ರಾಮದಲ್ಲಿ ಅಶೋಕ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆನೇಕಲ್ ಸುತ್ತಮುತ್ತಲಿನ ಭಾಗದಲ್ಲಿ ಡಿಕೆ ಶಿವಕುಮಾರ್ ರೋಡ್ ಶೋ ಅನ್ನು ನಡೆಸೋದರ ಮುಖಾಂತರ ಭರ್ಜರಿ ಮತಬೇಟೆಗಿಳಿದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸಮಾವೇಶ ಅಥವಾ ರೋಡ್ ಶೋಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ರೀತಿ ಈ ಒಂದು ಮತ ಪ್ರಚಾರದ ರಣಕಣ ದಿನ ಕಳೆದಂತೆ ಬಿಸಿಲಿಗಿಂತ ಕಾವನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಆನೇಕಲ್ನಲ್ಲಿ ಇವತ್ತೊಂದು ರೀತಿ ಜಾತ್ರೆ ಅಂತ ಹೇಳ್ಬೋದು. ಎಲ್ಲೆಲ್ಲೂ ಕೂಡ ಜನಜಾತ್ರೆ, ಕಾರ್ಯಕರ್ತರ ಜಾತ್ರೆ. ಯಾಕಂದ್ರೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಆ ಪಕ್ಷದವರು ಪ್ರಚಾರದಲ್ಲಿ ಅಥವಾ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಎಲ್ಲೆಲ್ಲೂ ಜನ ಹೊರಗಡೆ ಕಾಣಿಸ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಇದು ಆನೇಕಲ್ನ ಚಿತ್ರಣ. ಸದ್ಯ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ, ಮೈತ್ರಿ ಬಿಜೆಪಿ ಅಭ್ಯರ್ಥಿ, ಅವರ ಪರವಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಅಶೋಕ್ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ತಮ್ಮನ ಪರವಾಗಿ ಡಿಕೆ ಶಿವಕುಮಾರ್ ಕೂಡ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ, ರ್ಯಾಲಿ ಮಾಡ್ತಾ ಇದ್ದಾರೆ. ಹೃದಯವಂತ ಡಾಕ್ಟ್ರು ಬೇಕು ಅಂತ ಮತಬೇಟೆ ಮಾಡ್ತಾ ಇದ್ರೆ, ಮಗದೊಂದು ಕಡೆ ಡಿಕೆ ಶಿವಕುಮಾರ್ ತಮ್ಮನ ಪರವಾಗಿ ಡಿಕೆ ಸುರೇಶ್ ಪರವಾಗಿ ಅವರು ಕೂಡ ರ್ಯಾಲಿ ನಡೆಸ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಿ. ಅದನ್ನೇ ಹೇಳಿದ್ದು, ಸೂರ್ಯನ ಕಾವಿಗಿಂತ ಹೆಚ್ಚಾಗಿ ಒಂದು ರಂಗೇರ್ತಾ ಇರುವಂತದನ್ನ ಆನೇಕಲ್ನಲ್ಲಿ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಗಮನಿಸ್ತಾ ಇದ್ವಿ. ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ರ ಪರವಾಗಿ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಎರಡೂ ಕಡೆಯ ಚಿತ್ರಣವನ್ನ ಗಮನಿಸ್ತಾ ಇದ್ರಿ. ಒಂದು ಕಡೆ ಬಿಜೆಪಿಯಲ್ಲಿ ಅಶೋಕ್ ಮತ್ತು ರೆಡ್ಡಿ ಅವರು ಕೂಡ ಇವತ್ತು ಡಾಕ್ಟರ್ ಮಂಜುನಾಥ್ ಪರವಾಗಿ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಮಗದೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಜಮಾಯಿಸೋದ್ರ ಮುಖಾಂತರ ಅಥವಾ ಸೇರಿಸೋದ್ರ ಮುಖಾಂತರ, ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ತನ್ನ ಬಲ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ.